ರಾಮಲಿಂಗಾರೆಡ್ಡಿ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದ್ದು ನಾವೆಲ್ಲ ಒಟ್ಟಾಗಿ ಹೋದ್ರೆ ಅಭಿವೃದ್ಧಿ ಸಾಧ್ಯ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ರಾಜೀನಾಮೆ ಬಗ್ಗೆ ಸಿಎಂ ನೋಡಿಕೊಳ್ತಾರೆ ಅಂತ ಯುಟಿ ಖಾದರ್ ಹೇಳಿದ್ದು ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇನ್ನು ಖಾತೆ ಅಸಮಾಧಾನ ಇದ್ದೇ ಇರುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ದಾರೆ ನೋಡಿ. ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ, ಮಾತಾಡ್ತಾರೆ. ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಾಂಗ್ರೆಸ್. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗ ರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಈಗ ಅವರು ನಮ್ಮ ಲೀಡರ್ ಅವರು ಬಗ್ಗೆ ನಮಗೆಲ್ಲರಿಗೂ ಪಕ್ಷದಲ್ಲಿ ಅಪಾರ ಗೌರವ ಇದೆ. ಈ ಜವಾಬ್ದಾರಿಯನ್ನು ನಾನೇನು ಕೇಳಿದ್ದಲ್ಲ, ಇದು ಪಕ್ಷ ನನಗೆ ವಹಿಸ್ಕೊಟ್ಟಿದೆ, ಸರ್ಕಾರ ಮುಖ್ಯಮಂತ್ರಿಗಳು ವಹಿಸ್ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ನಾನು ಬಯಸ್ತೇನೆ ಮುಂದೆ ಕೆಲಸ ಮಾಡುವಾಗ. ಯಾಕಂದರೆ ನಾವು ಒಂದು ಪಕ್ಷದಲ್ಲಿ, ಒಂದು ಸರ್ಕಾರದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೇ ಏನಾದರೂ ಸ್ವಲ್ಪನಾದರೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಯಾವುದು ಅದು ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷ ಅಧ್ಯಕ್ಷರಿದ್ದಾರೆ, ಅವರು ಅದಕ್ಕೆ ಸೂಕ್ತ ವ್ಯಕ್ತಿ ಉತ್ತರ ಕೊಡ್ತಾರೆ. ನಮಗೇನು ಗೊತ್ತಿಲ್ಲ. ಈಗ ನೋಡಿ ಎಲ್ಲ ವಿಕೆಟ್ ಕರೆಕ್ಟಾಗಿದೆ, ಏನು ಕೂಡ ಆಗಲಿಲ್ಲ. ಇದಕ್ಕೆಲ್ಲ ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರು ನಾಯಕತ್ವ ಕೊಡ್ತಾರೆ. ಎಲ್ಲರೂ ಕೂಡ ವಿಶ್ವಾಸದಿಂದ ಇದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾರೆ. ಮುಖ್ಯಮಂತ್ರಿಯವರು ಬಹುಶಃ ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದರೆ ರಾಮಲಿಂಗ ರೆಡ್ಡಿ ಅವರು ಹಿರಿಯ ಸಚಿವರು, ಅವ್ರ ಜೊತೆ ಮಾತಾಡಬೇಕಾಗ್ತದೆ. ಮಾತನಾಡಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಮುಖ್ಯಮಂತ್ರಿಯವ್ರಿಗೂ ಭಾಳ ಹತ್ತಿರ ಒಂದು ಸ್ನೇಹನೂ ಇದೆ. ಒಟ್ಟಿಗೆ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. ಒಟ್ಟಿಗೆ ಅವರೆಲ್ಲ ಒಂದೇ ಸಲ 89ರಲ್ಲಿ ಶಾಸಕರಾಗಿದ್ದರು. ಆದ್ದರಿಂದ ರಾಮಲಿಂಗ ರೆಡ್ಡಿ ಅವರಿಗೆ ಏನಾದರೂ ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ಕೋಬೇಕು, ಅದು ಮುಖ್ಯಮಂತ್ರಿಯವರು ಖಂಡಿತ ಇತ್ಯರ್ಥ ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ಎಲ್ಲ ಇರ್ತದಮ್ಮ, ಸ್ವಲ್ಪ ಎಲ್ಲ ಇದ್ದೇ ಇರ್ತದಲ್ಲ, ಅದೆಲ್ಲ ನೋಡಿಕೊಂಡು ಮುಂದೆ ಹೋಗಬೇಕಾಗ್ತದೆ. ಅದಕ್ಕೆ ಎಲ್ಲ ಸರಿಪಡಿಸ್ತಾರೆ ಅಂತ ವಿಶ್ವಾಸ ಇದೆ. ಬಿಡಿ, ಸರಿಪಡಿಸ್ತಾರೆ. ಯಾಕೆ ಏನಂತ ಗೊತ್ತಾ, ಅವರು ಬೆಂಗಳೂರು ಕೇಳ್ತಾ ಇದ್ರು ಅನ್ನೋದು ನಮ್ಮ ಒಂದು ಭಾವನೆ ಇತ್ತು. ಬಹುಶಃ ಸಮಾಧಾನ ಮಾಡ್ಬೋದು ಅನ್ನಿಸ್ತದೆ ನನಗೆ. ಅಲ್ಲ, ಅವ್ರು ಒಳ್ಳೆ ಜನ. ಇವತ್ತು ರಾಮಲಿಂಗ ರೆಡ್ಡಿ ಅವರು ಉತ್ತಮವಾದಂಥ ಆಡಳಿತ ಮಾಡಿದ್ದಾರೆ, ಒಳ್ಳೆಯ ಹೆಸರಿದೆ ಅವರಿಗೆ. ನಮ್ಮ ಪಕ್ಷದಲ್ಲೂ ಒಳ್ಳೆಯ ಸೀನಿಯರ್ ಲೀಡ್ ಇದ್ದಾರೆ. ಏನೋ ಸಮಾಧಾನ ಮಾಡಿ ತೆಗೆದುಕೊಳ್ಳೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಕೊಡಲಿ ಬಿಡಿ, ಅದಕ್ಕೆ ಅವ್ರು ಏನು ಕೇಳಿದ್ರೆ ಅದನ್ನೇ ಕೊಡೋದು ಒಳ್ಳೇದು. ಎಲ್ಲದೂ ಈಡೇರ್ಸೋಕ್ಕಾಗಲ್ಲ. ಏನಾದ್ರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬೋದು. ಬಟ್ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು, ನಮ್ಮ ಪಕ್ಷಕ್ಕೆ ಭಾಳ ಬೇಕಾದವರು. ಅವ್ರನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನನಗೆ ಗೊತ್ತಿರೋದು. ಎಲ್ಲೋ ಒಂದು ಇದು ಆಗಬಾರ್ದಾಗಿತ್ತು. ಅದನ್ನು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಮಧ್ಯದಲ್ಲಿರ್ತಕ್ಕಂಥ ವಿಚಾರ, ಅದನ್ನು ಬಹಿರಂಗ ಆಗಬಾರ್ದಾಗಿತ್ತು. ಅದನ್ನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಈಗ ಅವರು ಚರ್ಚೆ ಮಾಡ್ತಾರೆ. ನಾನು ಕೂಡ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾತಾಡಿದ್ದೀನಿ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ. ರಾಮಲಿಂಗಾರೆಡ್ಡಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಮುಖ್ಯಮಂತ್ರಿ ಮಾತಾಡಿದ್ದು, ನಾನು ಮಾತಾಡ್ತೀನಿ, ಎಲ್ಲ ಬಗೆಹರಿಯುತ್ತೆ ಅಂದಿದ್ದಾರೆ. ರಾಜಕಾರಣದಲ್ಲಿ ಇವೆಲ್ಲ ನಡೀತಾ ಇರುತ್ತೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ಜಲಸಂಪನ್ಮೂಲ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ದು, ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಬೇಡ ಅಂದ್ರೆ ನಮಗೂ ಕೊಡ್ಲಿ ಅಂತ ಬೆಂಗಳೂರಲ್ಲಿ ಸಚಿವಾಕಾಂಕ್ಷಿ NA ಹ್ಯಾರಿಸ್ ಮಾತಾಡಿದ್ದಾರೆ. ನಾವು ಸಚಿವ ಸ್ಥಾನವನ್ನ ನಿಭಾಯಿಸಲು ಸಿದ್ಧರಿದ್ದೇವೆ, ನಮಗೆ ಸಚಿವ ಸ್ಥಾನ ಕೊಡ್ಲಿ ಎಂದಿದ್ದಾರೆ. ನಮಗೀಗ GBA ಕೃಷ್ಣ ಬೈರೇಗೌಡರಿಗೂ ಕೊಟ್ಟಿದ್ದಾರೆ, ಇಲ್ಲ ರಾಮಲಿಂಗ ರೆಡ್ಡಿ ಕೊಡಲಿ, ಇಲ್ಲ ಯಾರಿಗಾದರೂ ಕೊಡಲಿ, ನಮಗೆ ಏನು ಸಮಸ್ಯೆ ಇಲ್ಲ. ಯಾರು ಕೊಟ್ಟರು ತಗೊಳ್ಳೋರು ಕೂಡ ಇದೆಲ್ಲ ಕೆಲಸ ಮಾಡೋಕ್ಕೋಸ್ಕರ ಇರೋದು. ಕೆಲಸ ಮಾಡುವಾಗ ಯಾವುದೇ ಪೋರ್ಟಿಫೋಲಿಯೋ ಕೊಟ್ಟರು ಈಗ ಕೆಲಸ ಮಾಡುವೆ, ಇಲ್ಲ ನಮಗೆ ಕೊಡಲಿ, ನಾವು ಕೆಲಸ ಮಾಡ್ತೀವಿ, ಅದರಲ್ಲಿ ಏನಿದೆ? ಅಲ್ಲ, ಯಾವುದೇ ಕೊಡಲಿ, ನಾನು ಹೇಳೋದು ಯಾವುದು ಕೊಟ್ಟರು ಮಾಡ್ತೀನಿ ನಾನು. ನಮಗೆ ಮಾಡೋವಂಥ ಕೆಪಾಸಿಟಿ ಇದೆ, ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಅವ್ರು ಕೊಟ್ಟಿರೋದು ಕೊಡಿ, ಇವ್ರು ಕೊಟ್ಟಿರೋದು ಕೊಡಿ ಅಂತೆಲ್ಲ ಯಾರಿಗೂ ಬೇಡದೇ ಇದ್ರೆ ನಮಗೆ ಕೊಡಿ, ನಾವು ಮಾಡ್ತೀವಿ. ಈಗ ಅದರಲ್ಲಿ ಬೇರೆ ಮಾತಿಲ್ಲ. ಅಲ್ಲ, ಒಳ್ಳೆಯದೇ. ಯಾರಿಗೆ ಏನೇ ಕೊಟ್ಟರು ನಾವೆಲ್ಲರೂ ಸ್ವಾಗತ ಮಾಡಬೇಕು. ಅವರ ಅರ್ಹತೆಗೆ ಏನು ಅವ್ರು ಮಾಡೋಕ್ಕಾಗುತ್ತೆ. ಈ ರಾಜ್ಯಕ್ಕೆ, ರಾಜ್ಯದ ಜನ, ಇದೇನು ನಮ್ಮ ಅಪ್ಪನ ಆಸ್ತಿ ಏನಲ್ವಲ್ಲ, ಇದು ಯಾರ ಆಸ್ತಿ? ಇದು ರಾಜ್ಯದ ಜನರ ಆಸ್ತಿ. ಅವ್ರಿಗೆ ಅವಕಾಶ ಸಿಕ್ಕಿದೆ, ಕೆಲಸ ಮಾಡಿ, ಒಳ್ಳೇದು ಮಾಡಿ, ಜನಪರ ಕೆಲಸ ಮಾಡಿ.
ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುವಂಥ ಕೆಲಸ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಬೇಕು. ಒಂದು ಪಕ್ಷ ಇದೆಯಲ್ಲ, ಬರೀ ಚುನಾವಣೆನೇ ಮಾಡ್ತಾ ಇರೋ ಒಂದು ಪಕ್ಷದ ವಿರುದ್ಧ ತಾನೇ ನಾವು ಕೆಲಸ ಮಾಡ್ತಾ ಇರೋದು. ನೋಡಿ, ಈಗ ಮಾತು ಕೊಟ್ಟಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅದು ಅವ್ರವ್ರು ತೀರ್ಮಾನ ಮಾಡ್ಕೋಬೇಕು. ಅದನ್ನು ನನ್ನ ಪ್ರಕಾರ ರಾಮಲಿಂಗಾರೆಡ್ಡಿ ಭಾಳ ಒಳ್ಳೆ ಮನುಷ್ಯ, ಗುಡ್ ಲೀಡರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.